ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಮಾಜ ವಿಜ್ಞಾನದ ಅಭ್ಯಾಸ ಪತ್ರಿಕೆ 4 ಇದನ್ನು ನೋಡೋಣ. ಇದಕ್ಕೆ ಗರಿಷ್ಠ ಅಂಕಗಳು 80 ಮಕ್ಕಳ. ಸಮಯ ನಿಮಗೆ 3 ಗಂಟೆಗಳ ಕಾಲಾವಕಾಶ. ಫಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರಗಳೊಂದಿಗೆ ಪೂರ್ಣ ಉತ್ತರಗಳನ್ನು ಬರೆಯಿರಿ. ಇದು ನಿಮಗೆ ಒಂದು ಪ್ರಶ್ನೆಗೆ 1 ಅಂಕ, 8 ಪ್ರಶ್ನೆ ಇರುತ್ತೆ ಮಕ್ಕಳ. ಟೋಟಲ್ ನಿಮಗೆ 8 ಅಂಕಗಳು ಸಿಗುತ್ತೆ. ಮೊದಲನೇದಾಗಿ, ಮಧುರ ವಿಜಯಂ ಕೃತಿಯನ್ನು ಬರೆದವರು. ಆಪ್ಷನ್ಸ್ ನೋಡಿ. ಪ್ರೌಢದೇವರಾಯ, ಗಂಗಾದೇವಿ, ಅಲ್ಲಸಾನಿ ಪೆದ್ದಣ್ಣ, ಲೋಕಮಹಾದೇವಿ. 2. ರಾಜಮಹಲ್ ಅನ್ನು ನಿರ್ಮಿಸಿದವರು. ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ. 3. ಲೋಕಸಭಾ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಾನ 18 ವರ್ಷಗಳು, 30 ವರ್ಷಗಳು, 25 ವರ್ಷಗಳು, 25 ವರ್ಷಗಳು. ಭಾರತೀಯ ಸಮಾಜದ ಆಧಾರ ಸ್ತಂಭ. ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಶಾಲಾ ಸಮುದಾಯ, ಬುಡಕಟ್ಟು ಸಮುದಾಯ. 5. ಮಾನವ ಸಮಾಜ ಜೀವಿಯಾಗಲು ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುವರು. ಸಂಸ್ಕೃತಿ, ಸಂಪ್ರದಾಯ, ಸಾಮಾಜೀಕರಣ, ಸ್ತರವಿನ್ಯಾಸ. 6. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಂಡುಬರುವ ಮಣ್ಣು. ಕೆಂಪು ಮಣ್ಣು, ಕಪ್ಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮರುಭೂಮಿ ಮಣ್ಣು. 7. ಸ್ಥಿರಾತ್ಮಕ ಅರ್ಥಶಾಸ್ತ್ರ ಈ ಭಾಷೆಯ ಪದದಿಂದ ಬಂದಿದೆ. ಲ್ಯಾಟಿನ್, ಇಟಾಲಿಯನ್, ಗ್ರೀಕ್ ಮತ್ತು ಅರೇಬಿಕ್. 8. ಉತ್ಪಾದಕ ವಸ್ತುಗಳನ್ನು ಉತ್ಪಾದಿಸಿದ ನಂತರ ಮತ್ತು ಮಾರಾಟ ಮಾಡುವ ಮಧ್ಯದಲ್ಲಿ ಸರಕುಗಳನ್ನು ಇಲ್ಲಿ ಸಂಗ್ರಹಿಸಿಡುತ್ತಾರೆ. ಉಗ್ರಾಣಗಳು, ಮಾರುಕಟ್ಟೆಗಳು, ಅಂಗಡಿ ಮಳಿಗೆಗಳು, ಮನೆಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ ಇಲ್ಲಿ 8 ಪ್ರಶ್ನೆ ಇರುತ್ತೆ ಮಕ್ಕಳ. ಒಂದು ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕಗಳು ನಿಮಗೆ ಸಿಗುತ್ತೆ. ಪ್ರಶ್ನೆ 9. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? 10. ಯಂಗ್ ಇಟಲಿ ಸಂಘಟನೆಯನ್ನು ಕಟ್ಟಿದವರು ಯಾರು? 11. ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? 12. ಪಿತೃಪ್ರಧಾನ ಕುಟುಂಬ ಎಂದರೇನು? 13. ಭೂಬಳಕೆ ಎಂದರೇನು? 14. ಕರ್ನಾಟಕದಲ್ಲಿರುವ ಆಳವಾದ ಚಿನ್ನದ ಗಣಿ ಯಾವುದು? 15. ಹೊಸ ಆರ್ಥಿಕ ನೀತಿ ಯಾವಾಗ ಜಾರಿಗೆ ಬಂದಿದೆ? 16. ನಿರ್ವಹಣೆ ಎಂದರೇನು? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇದಕ್ಕೆ ಒಂದು ಪ್ರಶ್ನೆಗೆ 2 ಅಂಕ ಇರುತ್ತೆ ನಿಮಗೆ. ಟೋಟಲ್ 8 ಪ್ರಶ್ನೆ, 16 ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ. ಪ್ರಶ್ನೆ 17. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳು ಯಾವುವು? 18. ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದಲ್ಲಿ ಆಳಿದ ಪ್ರಮುಖ ರಾಜರುಗಳನ್ನು ಪಟ್ಟಿ ಮಾಡಿ. 19. ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 4 ವಿಭಾಗಗಳನ್ನು ತಿಳಿಸಿ. 20. ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಧರ್ಮದ ಪಾತ್ರವೇನು? 21. ಕರ್ನಾಟಕದಲ್ಲಿ ಕಂಡುಬರುವ 4 ಋತುಮಾನಗಳು ಯಾವುವು? 22. ಕರ್ನಾಟಕದಲ್ಲಿ ಕಂಡುಬರುವ ವಿವಿಧ ರಸ್ತೆಗಳ ಪ್ರಾಕಾರಗಳಾವುವು? 23. ಹಣದ ವಿವಿಧ ರೂಪಗಳನ್ನು ಬರೆಯಿರಿ. 24. ಪ್ರದೇಶಕ್ಕನುಗುಣವಾಗಿ ವಿಭಜಿಸಲ್ಪಟ್ಟಿರುವ ಮಾರುಕಟ್ಟೆಯ ಪ್ರಕಾರಗಳಾವುವು? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಇದು ನಿಮಗೆ ಟೋಟಲು ಒಂದು ಪ್ರಶ್ನೆಗೆ 3 ಅಂಕಗಳಿರುತ್ತೆ. 9 ಪ್ರಶ್ನೆ, 27 ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ. ಓಕೆ. ಪ್ರಶ್ನೆ 25. ಯಹೂದಿ ಧರ್ಮದ ಉಪದೇಶಗಳನ್ನು ಪಟ್ಟಿ ಮಾಡಿ. 26. ಶಿವಾಜಿಯ ಆಡಳಿತ ಪದ್ಧತಿಯನ್ನು ವಿವರಿಸಿ. 27. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳಾವುವು? 28. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಹೊಂದಿರಬೇಕಾದ ಅರ್ಹತೆಗಳು ಯಾವುವು? 29. ಕುಟುಂಬದ ಲಕ್ಷಣಗಳೇನು? 30. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಮುಖ ಘಾಟಿಗಳಾವುವು? 31. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? 32. ಆರ್ಥಿಕಾಭಿವೃದ್ಧಿಯಲ್ಲಿ ದ್ವಿತೀಯ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ. 33. ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ.
ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇದು ನಿಮಗೆ ಒಂದು ಪ್ರಶ್ನೆಗೆ 4 ಅಂಕ ಇರುತ್ತೆ ಮಕ್ಕಳ. ಟೋಟಲ್ ನಿಮಗೆ 4 ಪ್ರಶ್ನೆ 16 ಅಂಕಗಳು ಸಿಗುತ್ತೆ. 34 ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿವರಿಸಿ. 35 ಧಾರ್ಮಿಕ ಸುಧಾರಣೆಯ ಪರಿಣಾಮಗಳಾವುವು. 36 ಭೂ ಸೈನ್ಯದಲ್ಲಿರುವ ಪ್ರಮುಖ ಕಮಾಂಡರ್ಗಳಾವುವು. 37 ವ್ಯವಸಾಯದ ಪ್ರಾಮುಖ್ಯತೆಯನ್ನು ವಿವರಿಸಿ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಪ್ರಶ್ನೆ ನಂಬರ್ 38 ಕರ್ನಾಟಕದ ನಕಾಶೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಮಕ್ಕಳೇ, ಇದರಲ್ಲಿ ನಕಾಶೆ ಬರೆದ್ರೆ 1 ಮಾರ್ಕ್ ಇರುತ್ತೆ, ಸ್ಥಳವನ್ನು ಗುರುತು ಮಾಡಿದ್ರೆ 4 ಮಾರ್ಕ್ ಇರುತ್ತೆ. ಒಟ್ಟು ನಿಮಗೆ 5 ಅಂಕಗಳು ಸಿಗುತ್ತೆ. ಮಾರ್ಕ್ ಮಾಡಬೇಕಾದ ಸ್ಥಳಗಳು ನೋಡಿ, ಬೀದರ್, ಶಿಂಷಾ, ಕುದುರೆಮುಖ ಹಾಗೂ ರಾಯಚೂರು. ಮಕ್ಕಳ, ಇಲ್ಲಿಗೆ ಅಭ್ಯಾಸ ಪತ್ರಿಕೆ 4 ಮುಗಿದಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.